ಗೊತ್ತಾ 2023 ನನ್ನ ಸೇವಿಂಗ್ಸ್ ಎಷ್ಟಿತ್ತು ಅಂತಂದರೆ. ಸೊ ಇವಾಗಂತೂ ನನ್ನ ಹತ್ರ ನೋ ಮನಿ. ಸೊ ಹೋದ ವರ್ಷ ಏನೆಲ್ಲ ಸೇವಿಂಗ್ಸ್ ಮಾಡಿದ್ದೀನೋ ಅದು ಫುಲ್ಲು ಖಾಲಿ ಆಗಿದೆ. ನಾನೇ ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತಿಂದ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಅದೇ ನೆಕ್ಲೆಸ್ ಅಂದ್ಕೊಂಡಿದ್ದೀನಿ ತೊಗೊಬೇಕು. ನೋಡೋಣ ಅದು ಯಾವಾಗ ತೊಗೋತೀರೋ, ಅದು ಯಾವಾಗ ಸೇವಿಂಗ್ಸ್ ಆಗುತ್ತೋ ಏನೋ. ಇವಾಗ ಇಯರಿಂಗ್ಸಿನ ಯಾವುದೂ ತೊಗೊಳ್ಳಲ್ಲ ನಾನು, ಗೋಲ್ಡು ಸಾಕು. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಶಿರಡಿಯಿಂದ ಸಾಯಿಬಾಬಾ ಬಂದಿದೆ ನೋಡಿ. ಸಾಯಿಬಾಬಾ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ನಾವು ದೇವ್ರ ಮನೆಗಿಟ್ಟು ಪೂಜೆ ಮಾಡಬೇಕು. ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇದು ಮನಿ ಪ್ಲ್ಯಾಂಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ನಾನು ಶೇರ್ ಮಾಡ್ತಾ ಇರೋದು ನೆನ್ನೆ ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಜನವರಿ 1ನೇ ತಾರೀಕು ನೈಟು ನಾವು ಏನು ಅಡುಗೆ ಮಾಡ್ಕೊಂಡ್ವಿ ರಾತ್ರಿ ಊಟ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ಮಸಾಲೆ ಸಾಂಬಾರು ಮಾಡ್ಕೊಂಡಿದ್ವಿ, ಹಾಗೆ ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ವಿ. ಈ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಳು ಮಸಾಲೆ ಸಾಂಬಾರು ತುಂಬಾ ಚೆನ್ನಾಗಿ ಇರುತ್ತೆ ಮುದ್ದೆಗೆ ಅಂತ ನಾವು ನೈಟು ಮುದ್ದೆ ಮಾಡ್ಕೊತಾ ಇದ್ವಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನ್ನಿಸ್ತು. ಆಮೇಲೆ ಮುದ್ದೆ ಮಾಡುವಾಗ ಪರವಾಗಿಲ್ಲ, ಕರೆಕ್ಟಾಗಿ ಆಗ್ತಾ ಬಂತು. ನಾನು ಅದ್ವಾಗೂ ಅಷ್ಟೇ ಕೈಯಲ್ಲಿ ನೀರಲ್ಲಿ ಜಾಸ್ತಿ ಅದ್ಕೊಂಡು ಮುದ್ದೆ ಮಾಡ್ತಾಯಿದ್ದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ ಮುದ್ದೆಗೆ. ಬಟ್ ಆದರೂ ಚೆನ್ನಾಗಿ ಬಂದಿತ್ತು ಮುದ್ದೆ. ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದರೆ ಆವಾಗ ಕರೆಕ್ಟಾಗಿ ಬರ್ತಾಯಿತ್ತು ಮುದ್ದೆ. ನಾನು ಬಿಸಿನೇ ಮಾಡಿಬಿಟ್ಟೆ, ಲೇಟಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ರಾತ್ರಿ ಊಟ ಆಗಿತ್ತು. ನನ್ನ ಮಗಳು ಕೂಡ ಬಂದು ತಿಂತಾಯಿದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ಲಿ ಮಾಡಿದ್ವಿ. ಅಂದರೆ ಜನವರಿ 2. ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಮಾರ್ನಿಂಗಾಗೆ. ನನ್ನ ಮಗಳು ಹಸಿವು ಅಂತ ಬಂದಿದ್ದಾಳೆ, ಅವಳಿಗೆ ಇಡ್ಲಿ ಮಾಡಿಕೊಡ್ಬೇಕು. ಸೊ ಇಡ್ಲಿ ನೋಡಿ, ಇಡ್ಲಿ ಆಗಿದೆ. ಸೊ ಇಡ್ಲಿ ತೆಗೆದು ಅವಳಿಗೆ ಒಂದು ಇಡ್ಲಿ ಕೊಟ್ಟರೆ ಅವಳು ಮನೆಯೆಲ್ಲ ಓಡಾಡ್ಕೊಂಡು ತಿಂತಾಳೆ. ಸೊ ಅದಕ್ಕೆ ನಾನು ಬೇಗ ಇಡ್ಲಿ ತೆಗೆದು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ಗೆ ಒಂದು ಸ್ವಲ್ಪ ಹೆಡ್ಡೇಕು ಫ್ರೆಂಡ್ಸ್. ಯಾಕಂದರೆ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಆದಷ್ಟು ಫೀಡಿಂಗ್ ಮಾಡೋದು ಬಿಡಿಸೋಣ ಅಂದ್ಕೊಳ್ತಾ ಇದ್ದೀನಿ. ಆದರೆ ಅವಳು ಹಠ ನನ್ನ ಮಗಳು. ಅದಕ್ಕೆ ಅವಳಿಗೆ ಜಾಸ್ತಿ ತಿನ್ನೋಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ನಿನ್ನೆ ಎಲ್ಲ ಹೋಗಿದ್ವಲ್ಲ ಶಾಪಿಂಗ್ಗೆ, ಜಾಸ್ತಿ ತಿನ್ನೋ ಐಟಮ್ಮೇ ತೊಗೊಂಡು ಬಂದಿದ್ದೀನಿ. ಶೇರ್ ಮಾಡ್ಕೊತೀನಿ. ಸೊ ಇಡ್ಲಿ ಎಲ್ಲ ನೋಡಿ ಆಗಿದೆ. ಇಡ್ಲಿ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅದಕ್ಕೆ ನನ್ನ ಮಗಳು ಇಷ್ಟಪಟ್ಟು ತಿಂತಾಯಿದ್ಲು. ಅಯ್ಯೋ, ಇಲ್ಲಿ ನೋಡಿ ಫ್ರೆಂಡ್ಸ್, ಹಿಂದೆನೇ ಇದ್ಲು. ನಮ್ಮ ಹಸ್ಬೆಂಡ್ ನೋಡಲಿಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ರಂಗೋಲಿ ಯಾಕೆ ಮಾಡೋದೇ ಇಲ್ಲ ಪೂಜೆ ನಮ್ಮವರು. ಮಾಡಿದ್ರೆ ನಾನೇ ಮಾಡಬೇಕು. ಸೊ ಇನ್ಮೇಲೆ ನಾನೇ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ನನ್ನ ಮಗಳಿಗೆ ಅರ್ಜೆಂಟು ಫ್ರೆಂಡ್ಸ್ ಇಡ್ಲಿ ತಿನ್ನೋಕ್ಕೆ. ಬಾರೇ ಕೊಡ್ತೀನಿ ಇಡ್ಲಿ, ಬಾ ಕೊಡ್ತೀನಿ ಇಡ್ಲಿ. ನಿಂಗೆ ಭಯ ಆಯ್ತು ಅವಳು ಮಾಡ್ಕೊಳ್ಳೋದು. ಮುಟ್ಬಾರ್ದು. ಫ್ರೆಂಡ್ಸ್, ಪೂಜೆ ಆಗಿದೆ. ನೋಡಿದ್ರಲ್ಲ, ನಮ್ಮೂರೇ ಮಾಡಿದ್ದಾರೆ ಸಿಂಪಲ್ಲಾಗಿ. ಅನ್ನಪೂರ್ಣೇಶ್ವರಿ ದೇವರದೊಂದು ವಿಗ್ರಹ ತಂದಿದ್ದಾರೆ. ಹೇಳಿದ್ನಲ್ಲ, ಶಿರ್ಡಿಗೆ ಹೋಗಿದ್ರು ಅಂತ ನಮ್ಮ ಸಂಬಂಧಿಕರೊಬ್ಬರು, ಅವರು ಹೋಗಿ ತಂದಿದ್ದಾರೆ. ನಾವು ಅದನ್ನು ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸಿ ಇನ್ಮೇಲೆ ದಿನ ಪೂಜೆ ಮಾಡಬೇಕು. ಅದಕ್ಕೆ ಪೂಜೆ ಮಾಡ್ತೀವಿ ದೇವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ತಾಯಿ, ಅನ್ನಪೂರ್ಣೇಶ್ವರಿ ತಾಯಿ. ದಿನ ಪೂಜೆ ಮಾಡಬೇಕಂತೆ ಫ್ರೆಂಡ್ಸ್, ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಶಿರ್ಡಿ ಸಾಯಿಬಾಬಾ ಕೂಡ ಮತ್ತು 2 ಫೋಟೋನು ಕೂಡ ಇಟ್ಟು ಪೂಜೆ ಮಾಡಿದ್ದೀವಿ ಇವತ್ತು. ಪ್ರತಿ ಗುರುವಾರ ಶಿರ್ಡಿ ಸಾಯಿಬಾಬಾ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ? ಇರಲಿಲ್ಲ, ಬಟ್ ತಗೊಂಡು ಬಂದಿರೋದು ನಾನೇ ಹೇಳೋಣ ಅಂದ್ಕೊಂಡೆ, ಬಟ್ ಅವರೇ ತಂದು ಕೊಟ್ಟಿರೋದು. ನನಗಂತೂ ಖುಷಿ ಆಯಿತು. ಹಾಗೆ ನಿನ್ನೆ ನಾವೇನೆಲ್ಲ
ತಿನಿಸಿ ತಂದಿದ್ದೀವೋ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ಪ್ಯಾಕೆಟ್ ತುಂಬಾ ತಂದಿದ್ದೀವಿ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಕಾರ್ನ್ಫ್ಲೋರು ಇರಲಿ ಏನಾದರೂ ರೆಸಿಪಿ ಮಾಡೋಣ ಅಂತ ನಾನೇ ತೊಗೊಂಡು ಬಂದಿದ್ದೀನಿ. ನಾವು ಇನ್ಮೇಲೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ಒಂದು ಪ್ಯಾಕೆಟು ಇತ್ತು, ಆದರೆ ಖಾಲಿ ಆಗೋಯಿತು. ನೆನ್ನೆ ಮಾಡಿದ್ವಲ್ಲ ಮುದ್ದೆ, ಸೊ ಅದಕ್ಕೆ ರಾಗಿ ಹಿಟ್ಟು ತೊಗೊಂಡಿದ್ದೀವಿ ಒಂದೆರಡು. ಇಡ್ಲಿ ರವೆ ಅದೆಲ್ಲ ಜಾಸ್ತಿನೇ ತೊಗೊಂಡಿದ್ದೀವಿ. ಖರ್ಜೂರ ಇದೆಲ್ಲ ಪಾಪಕ್ಕೆ ತಿನ್ಸೋಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇಡ್ಲಿ ರವೆ ಮತ್ತು ಉಪ್ಪಿಟ್ಟು ರವೆ ಎಲ್ಲ ತಂದಿದ್ದೀವಿ. ಎಲ್ಲ 2-3 ಪ್ಯಾಕೆಟ್ ತಂದಿದ್ದೀವಿ. ಸೊ ತೊಗರಿ ಬೇಳೆ ಬೇಕೇ ಬೇಕಲ್ವಾ ಸಾಂಬಾರಿಗೆ. ಇದು ನೋಡಿ ಅವಲಕ್ಕಿ ಒಗ್ಗರಣೆ ಹಾಕಿರೋದು, ಇದು ಕಾಳು. ಸೊ ಅವಲಕ್ಕಿ ಒಗ್ಗರಣೆ ಹಾಕಿರೋದು ಇದು ಏನಕ್ಕೆ ಅಂದರೆ ಪಾಪಕ್ಕೆ ತಿನ್ಸೋಕ್ಕೆ. ಮತ್ತು ಬಾಳೆಕಾಯಿ ಚಿಪ್ಸ್ ಇದೆಯಲ್ಲ, ಅದು ಕೂಡ ಅಷ್ಟೇ ಪಾಪಗೆ ಅವಾಗವಾಗ ಸ್ನ್ಯಾಕ್ಸ್ಗೆ 1-2 ಕೊಡೋಣ ಅಂತ. ಇದು ಅಪ್ಪಗೆ. ಆಮೇಲೆ ಒಂದು ಇದು ತೊಗೊಂಡಿದ್ದೀನಿ, ಅದೇನೋ ವಾಂಗಿಬಾತ್ ಪೇಸ್ಟ್ ಅಂತೆ, ಅದು ತೊಗೊಂಡಿದ್ದೀನಿ. ಮತ್ತು ಪನ್ನೀರ್ ಮಸಾಲ. ಸೊ ಇವೆಲ್ಲ ತೊಗೊಂಡಿದ್ದೀನಿ. ಮತ್ತು ಪಾಪುಗೆ ಇದು ಯಾವಾಗಾದರೂ ಸ್ನ್ಯಾಕ್ಸ್ ಹಾಕ್ಕೊಡೋಣ ಅಂತ ಅವಳಿಗೆ ಬಿಸ್ಕೆಟ್ ಥರ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡಿಲ್ಲ, ಇತ್ತು ಕಡಲೆ ಹಿಟ್ಟು ಮತ್ತು ರಾಗಿ ಹಿಟ್ಟೆಲ್ಲ ತೊಗೊಂಡಿದ್ದೀವಿ. ಮತ್ತು ಕಾಳುಗಳು ಸಾಂಬಾರು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಕಾಳುಗಳು ಕೂಡ ತೊಗೊಂಡಿದ್ದೀವಿ. ಇನ್ನೂ ಅಷ್ಟು ಐಟಮ್ ಇತ್ತು, ನನ್ನ ಮಗಳು ಬಿಡ್ತಾ ಇರಲಿಲ್ಲ ಇದು ಮಾಡೋಕ್ಕೆ. ಅವಳಿಗೆ ಅಂತ ಒಂದು ಚಿಕ್ಕ ಬ್ರಷ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಅವಳಿಗೇನ ಹಲ್ಲು ಉಜ್ಸೋದು ಸ್ಟಾರ್ಟ್ ಮಾಡಬೇಕು. ನಾನು ಕೈಯಲ್ಲೇ ಉಜ್ತಾ ಇದ್ದೆ ಅವಳಿಗೆ ಹಲ್ಲನ್ನ, ಇವಾಗ ಬ್ರಷಲ್ಲಿ ಉಜ್ಸೋದು ಅದೆಲ್ಲ ಹೇಳ್ಕೊಡ್ಬೇಕು ಇನ್ಮೇಲೆ. ಸೊ ಸಿಂಪಲ್ಲಾಗಿ ನೋಡಿ ಅಲ್ಲೇ ಹಾಕಿದ್ದಾರೆ OnePlus ಅಂತ. ಸೊ ಅದನ್ನು ನೋಡೇ ತೊಗೊಂಡು ಬಂದ್ವಿ. ಬೆಲ್ಲ, ಆಮೇಲೆ ಇದನ್ನೇ ನಾನು ಹೇಳಿದ್ದು ವಾಂಗಿಬಾತ್ ಗೊಜ್ಜಂತೆ. ಸೊ ಮಾಡಿ ನೋಡಬೇಕು. 2 ಕಾಯಾ? ನೋಡೇ ಇಲ್ಲ. ಏನಕ್ಕೆ ಕಾಯಿ? ದೃಷ್ಟಿಕಾಯಿ ಕಟ್ಟಕ್ಕೆ. ಚಪ್ರಕ್ಕೊಂದು ಅಲ್ಲೊಂದ? ಒಂದೇ ನಮಗೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದಾ? ಪೂಜೆ ಮಾಡಿಸಿ ಅಲ್ಲೇ ಕಾಮಿಡಿ. ಬಂದು ನೋಡೋಳು. ಏ ಭುಜ ಬಾಯಿಲಿ, ಬಾಯಿಲಿ ಚುಚ್ಚುತ್ತೆ ನೋಡು ಕಾಲ್ಗೆ. ಬಾ, ಯಾರು ನಿನ್ಗೆ ಇಲ್ಲಿ ಕರ್ಕೊಂಬಂದಿದ್ದು ನೀನು? ಹಾಂ, ಅಲ್ಲಿ ಆಟ ಆಡ್ತಾ ಇದ್ದವಳು, ಇಲ್ಲಿ ಬಂದ್ಬಿಟ್ಟವಳೆ. ದೇವಸ್ಥಾನಕ್ಕೆ ಹೋಗ್ತವ್ರಮ್ಮ, ಆಂಜನೇಯ ದೇವಸ್ಥಾನಕ್ಕೆ. ಕಾಯಿ ಹುಷಾರು. ಫ್ರೆಂಡ್ಸ್, ನಾವು ಗೃಹ ಪ್ರವೇಶ ಮಾಡಿದ್ದೀವಲ್ಲ ನಮ್ಮ ಮನೆಗೆ, ಹೊಸ ಮನೆಗೆ 48 ದಿವಸ ಚಪ್ರ ತೆಗಿಬಾರ್ದಲ್ವಾ. ಸೊ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ತೆಂಗಿನ ಮರದಿಂದ 1-2 ಕಾಯಿ ಕಿತ್ಕೊಂಡಿದ್ದಾರೆ. ಅದು ಕೆಳಗಡೆ ಬೀಳಬಾರ್ದು, ನೆಲಕ್ಕೆ ಟಚ್ ಆಗಬಾರ್ದು. ಮರದಿಂದನೇ 2 ತೆಂಗಿನಕಾಯಿನ ಕಿತ್ಕೊಂಡು ಅದನ್ನು ಇವಾಗ ದೇವ್ರಿಗೆ ಪೂಜೆಗೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವು ಇಲ್ಲಿ ಮನೆ ಹತ್ರ ಕಟ್ತೀವಿ ಅದನ್ನು. ಸೊ 48 ದಿವಸ ಆಗಿದೆ, 3ನೇ ತಾರೀಕಿಗೆ 48 ದಿವಸ ಆಗುತ್ತೆ ನಾವು ಹೊಸ ಮನೆಗೆ ಬಂದು. ಸೊ ಆವಾಗ ಚಪ್ರ ತೆಗಿತೀವಿ, ಆವಾಗ ಆ ಟೈಮಲ್ಲಿ ಸೊ ಕಾಯಿನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಚಪ್ರ ತೆಗೆದ್ಮೇಲೆ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಬಗ್ಗೆ ಕೇಳಿದ್ರಿ, ಬಟ್ ಇವಾಗ ಒಂದು ಸ್ವಲ್ಪ ಆಗಲಿಲ್ಲ. ಖಂಡಿತ ಚಪ್ರದ ಪೂಜೆ ಆದಮೇಲೆ ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಇಡ್ಲಿ ಇನ್ನೊಬ್ಬೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಅವ್ರು ಹೋಗಿ ಬರೋಷ್ಟೊತ್ತಲ್ಲಿ ಇಡ್ಲಿ ರೆಡಿ ಮಾಡಬೇಕು. ಸೊ ಬಂದಿದ್ದಾರೆ, ನಾನು ಇಡ್ಲಿ ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ. ಇವಾಗ ಟಿಫನ್ ಮಾಡ್ತಾಯಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಕಾಯಿ ಕೊಟ್ಟು ಪೂಜೆಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರು ಪೂಜೆ ಮಾಡ್ತಾರೆ. ಶನಿವಾರ ನಾವು ಮತ್ತೆ ಹೋಗೋಣ ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ. ಚಪ್ರದ್ದು ಪೂಜೆ ಮಾಡಿಸ್ಬೇಕಲ್ಲ, ಚಪ್ರ ತೆಗೆಯೋ ಪೂಜೆ, ಅದಕ್ಕೆ ಕಾಯಿ ಕೊಟ್ಟು ಬಂದಿದ್ದು. ನನ್ನ ಮಗಳು ನೋಡಿ ಹಿಂಗೆ ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ. Samurai sword on my back. You don't know how to act. Maybe you should relax. Maybe you should relapse. Just kidding.
ಫ್ರೆಂಡ್ಸ್, ಒಂದು ವಿಚಾರ ಶೇರ್ ಮಾಡ್ಕೊಬೇಕು ನಿಮ್ಮ ಹತ್ರ. ಏನಪ್ಪ ಅಂದರೆ, ನಾನು ಹೋದ ವರ್ಷ ಏನೆಲ್ಲ ಸೇವಿಂಗ್ಸ್ ಮಾಡಿದ್ದೀನೋ ಅದು ಫುಲ್ಲು ಖಾಲಿ ಆಗಿದೆ. ಈ ಪರ್ಸಲ್ಲೇ ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡೆಲ್ಲ ಇಟ್ಕೊತಾ ಇದ್ದೆ, ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಸೊ ನೋಡಿ, ಇದರಲ್ಲಿ 500 ರೂಪಾಯಿ ಇದೆ. ಇದು ನೆನ್ನೆ ನನಗೆ ಅಮ್ಮ ಕೊಟ್ಟಿದ್ದು. ಸೊ ನಮ್ಮಮ್ಮ ಹೊಸ ವರ್ಷ ಅಂತ 500 ರೂಪಾಯಿ ಕೊಟ್ಟಿದ್ದಾರೆ. ಸುಮ್ಮನೆ ಪಾಪುಗೂ ಕೊಟ್ಟರು, ಹಾಗೆ ನನಗೂ ಕೊಟ್ಟಿದ್ದಾರೆ. ಸೊ ಆ 500 ರೂಪಾಯಿ ಅಷ್ಟೇ. ಆ 500 ರೂಪಾಯಿ ಬಿಟ್ಟು ನೋಡಿ ಖಾಲಿ. ನಾನೇ ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು, ಇದು ATMದೇನೋ ಕಾರ್ಡ್ ಇದೆ, ನಾನೇ ಪರ್ಸ್ ಫುಲ್ ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು 6 ರೂಪಾಯಿ ಇಟ್ಟಿದ್ದೀನಿ. 5 ರೂಪಾಯಿ 1 ರೂಪಾಯಿ ಚೇಂಜು. ಸೊ 6 ರೂಪಾಯಿ ಈ ಪರ್ಸಲ್ಲಿ ಇಟ್ಟಿದ್ದೆ, ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ಅಮ್ಮ ಕೊಟ್ಟಿರೋ 500 ರೂಪಾಯಿ ಕೂಡ ಇಡ್ತಾಯಿದ್ದೀನಿ. ಸೊ ಈ ವರ್ಷದ ಮೊದಲನೇ ಸೇವಿಂಗ್ಸ್ ಅಂದರೆ ಇದು 500. ಸೊ ನಾನು ಏನಾದರೂ ತೊಗೊತ ಕೊಟ್ಟರು ನಾನು ಇದನ್ನು ಖರ್ಚು ಮಾಡ್ತಾಯಿಲ್ಲ. ಸೊ ಇದನ್ನು ನಾನು ಹಾಗೆ ಎತ್ತಿಟ್ಕೊತಿದ್ದೀನಿ, ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ 24 ಆದಷ್ಟು ಸೇವಿಂಗ್ಸ್ ಮಾಡಿ ನೆಕ್ಲೆಸ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಗೋಲ್ಡ್ದು. ಸೊ ಅದಕ್ಕೆ ನಾನು ಇವತ್ತಿಂದ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ನಾನು ದುಡ್ಡೆಲ್ಲ ಕೂಡಿಕೊಂಡು ಒಂದು ನೆಕ್ಲೆಸ್ ಏನಾದರೂ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ದಿವಸ ನನ್ನ ಮಗಳಿಗೂ ಆಗುತ್ತೆ. ಏನಂತಂದರೆ, ಇಯರಿಂಗ್ಸ್ ಬಿಟ್ಟು ಗೋಲ್ಡ್ದು ಇನ್ನೇನೂ ಇಲ್ಲ, ಗೋಲ್ಡ್ದಂತ ಇನ್ನೇನೂ ಇಲ್ಲ. ಬಟ್ ಈ ಟೈಮಲ್ಲಿ ನಾವೇನಾದರೂ ಗೋಲ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ, ಮತ್ತೆ ಇನ್ಯಾವಾಗಾದರೂ ಮಾಡ್ಕೊತೀವಿ ಅಂತಂದ್ರೆ ಅವಾಗ ಇನ್ನೂ ರೇಟ್ ಜಾಸ್ತಿ ಆಗಿರುತ್ತೆ. ಇವಾಗೇ ಒಂದು ನೆನ್ನೆ ಹೋಗಿದ್ವಲ್ಲ, 5600 ಎಷ್ಟೋ ಹೇಳಿದ್ರು 1 ಗ್ರಾಮು. ಸೊ ಇವಾಗೇ ಅಷ್ಟಾಗಿಬಿಡುತ್ತೆ. ಇನ್ನೂ ನಾವು ಲೇಟ್ ಮಾಡಿಕೊಂಡ್ರೆ 7-8 ಸಾವಿರ ಆಗಿಬಿಡುತ್ತೆ 1 ಗ್ರಾಮ್ ಚಿನ್ನ. ಅದಕ್ಕೆ ಆದಷ್ಟು ಬೇಗ ಇವಾಗಿಂದನೇ ಸೇವಿಂಗ್ಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೇನಾದರೂ ಮಾಡಿ ಹೆಂಗಾದರೂ ದುಡ್ಡು ಕೂಡಿ ಇಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೇವಿಂಗ್ಸ್ ಮಾಡಿ ನೋಡೋಣ. ಅಂದ್ಕೊಂಡಿರೋದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಏನು ಅಂದ್ಕೊತೀನೋ ಅದು ಆಗಲ್ಲ, ಏನು ಹೇಳ್ತೀನೋ ಅದು ಮಾಡೋಕ್ಕಾಗಲ್ಲ. ಸೊ ಆದರೂ ಕೂಡ ಇವತ್ತಿಂದ ನಾನು ಸೇವಿಂಗ್ಸ್ ಮಾಡ್ಕೊತಿದ್ದೀನಿ. ನೀವು ಯಾರಾದರೂ ಈ ವರ್ಷ ಏನಾದರೂ ತೊಗೊಬೇಕು ಅಂತ ಅಂದ್ಕೊಂಡ್ರೆ ಸೇವಿಂಗ್ಸ್ ಮಾಡ್ಕೊಳ್ಳಿ. ನಾನು ಹೇಗೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಡೈಲಿ ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಇವಾಗ 2024 ಜನವರಿ ಅಲ್ವಾ, ಸೊ ಜನವರಿ 1 ನಾನು ಸೇವಿಂಗ್ಸ್ ಮಾಡಿದ್ದೀನಿ. ಫೆಬ್ರವರಿ 1 ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಈ ತಿಂಗಳು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಮನಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗಂತೂ ನನ್ನ ಹತ್ರ ನೋ ಮನಿ. ಸೊ ಈ 500 ನಾನು ಹೊಸ ವರ್ಷದ ದಿವಸದಿಂದನೇ ನಾನು ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಂಗೆ ಇಟ್ಕೊತೀನಿ, ನಾನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋಕ್ಕೂ ಹೋಗಲ್ಲ. ಆದಷ್ಟು ಬೇಗ ಕ್ಲೀನಾಗಿ ದುಡ್ಡನ್ನೆಲ್ಲ ಸೇವಿಂಗ್ಸ್ ಮಾಡಿಬಿಟ್ಟು ಏನಾದರೂ ತೊಗೊಬೇಕು. ಅದೇ ನೆಕ್ಲೆಸ್ ಅಂದ್ಕೊಂಡಿದ್ದೀನಿ, ತೊಗೊಬೇಕು. ನೋಡೋಣ ಅದು ಯಾವಾಗ ತೊಗೋತೀನೋ, ಅದು ಯಾವಾಗ ಸೇವಿಂಗ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಬರೋ ಕಡೆ ಏನಾದರೂ ಅಮೌಂಟ್ ಬಂದ್ಬಿಡ್ತು ಅಂತಂದರೆ ಬೇಗ ಆಗಿಬಿಡುತ್ತೆ ಸೇವಿಂಗ್ಸು, ಬೇಗ ತೊಗೊಂಬಿಡ್ಬೋದು. ಇಲ್ಲ ಅಂತಂದರೆ ಇನ್ನೂ 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಸೇವಿಂಗ್ಸ್ ಮಾಡಿಕೊಂಡೇ ಹೋಗ್ತಾ ಇರೋದು. ನೋಡೋಣ. ಸೊ ಜನವರಿ 1 ಸೇವಿಂಗ್ಸು, ಫಸ್ಟ್ ಡೇ ಸೇವಿಂಗ್ಸೇ 500 ಸೇವಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ಗಿಫ್ಟಾಗಿ ಬಂದಿರೋದಕ್ಕೆ ಸೇವಿಂಗ್ಸ್ ಮಾಡೋಕ್ಕಾಗ್ತದೆ, ಇಲ್ಲ ಅಂತಂದರೆ ಏನೂ ಇರ್ತಾ ಇರಲಿಲ್ಲ. ಸೊ ಇದೇ ನನ್ನ ಫೇವ್ರೆಟ್ ಪರ್ಸು. ಯಾವತ್ತೂ ಈ ಪರ್ಸಲ್ಲಿ ದುಡ್ಡು ಖಾಲಿ ಆಗದಿರ ಇರೋದು. ಈ ವರ್ಷ ಆಗಿಬಿಟ್ಟಿದೆ ಖಾಲಿ. ಹೊಸ ಮನೆಗೆ ಬಂದಮೇಲೆ ಕೆಲವು ಖರ್ಚುಗಳು, ಹೇಳ್ಕೊಳಕ್ಕಾಗ್ದಿರೋ ಅಂಥ ಖರ್ಚುಗಳು. ಸೊ ಅದರಿಂದ ನನ್ನ ಸೇವಿಂಗ್ಸ್ ಎಷ್ಟು ಸೇವಿಂಗ್ ಮಾಡಿದ್ದೆ ಗೊತ್ತಾ? 2023 ನನ್ನ ಸೇವಿಂಗ್ಸ್ ಎಷ್ಟಿತ್ತು ಅಂತಂದರೆ 15,000 ಸೇವಿಂಗ್ಸ್ ಮಾಡಿ ಹಂಗೆ ಇಟ್ಕೊಂಡಿದ್ದೆ. ಅದು ಖರ್ಚಾಗಿದೆ. ಸೊ ನಮ್ಮವ್ರಿಗೆ ಕೂಡ ನಾನು, ಅವರು ಕೂಡ ತಗೊಂಡಿದ್ದಾರೆ, ನಾನು ಕೂಡ ಖರ್ಚು ಮಾಡಿಬಿಟ್ಟಿದ್ದೀನಿ. ಕೆಲವು ಸಿಚುವೇಶನು ಟೈಮಿಂಗ್ ಹಂಗೆ ಬಂದುಬಿಡುತ್ತೆ. ಸೊ ಇದ್ದಿದ್ದು 15,000 ಖರ್ಚಾಗಿದೆ. ಸೊ ಇವಾಗ ಈ ವರ್ಷ ನಾನು ಇನ್ನೂ ಜಾಸ್ತಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಗೋಲ್ಡ್ ತೊಗೊಂಡಿದ್ವಲ್ಲ, ಇವಾಗ ಇಯರಿಂಗ್ಸಿನ ಯಾವುದೂ ತೊಗೊಳ್ಳಲ್ಲ ನಾನು, ಗೋಲ್ಡು ಸಾಕು. ತುಂಬಾ ಇರ್ತೀನಿ, ಗೋಲ್ಡ್ ಇಯರಿಂಗ್ಸ್ ಅದು ತೊಗೊಳ್ಳಲ್ಲ. ಇನ್ನು ಹಾಕ್ಕೊಂಡಿದ್ದೀನಿ, ದೊಡ್ಡದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ನೆಕ್ಲೆಸ್ ತೊಗೊಬೇಕು ಅಂತ ಅಂದ್ಬಿಟ್ಟು ನೆಕ್ಲೆಸ್ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ.
ಓನ್ ಮಾ ಸರಿ ಆಯ್ತು ಬಾಯ್ ಮಾಡು ಬಾ ಸಾರಿ ಬಾಯ್ ಮಾಡು ನೋಡು ಅಳ್ತೀಯ ನೀನು ಅಳ್ಬೇಡ ಇಲ್ಲ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ನಾನು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಸೊ ಇಷ್ಟು ಕೆಲಸ ಇದೆ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಬಾಯ್. ಫ್ರೆಂಡ್ಸ್ ಪಾಪಗೆ ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್. ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.